ಬಹಳ ಹಿಂದೆ ವಿಷ್ಣುವಿನ ಪರಮ ಭಕ್ತನಾಗಿದ್ದು ಅಗಸನೊಬ್ಬ ಪ್ರತಿನಿತ್ಯ ಇಲ್ಲಿನ ಕಾವೇರಿ ನದಿಯ ಬಂಡೆಗಲ್ಲಿನ ಮೇಲೆ ಬಟ್ಟೆಯನ್ನ ಒಗೆಯುತ್ತಿದ್ದನಂತೆ. ಒಂದಿನ ಅವನ ಕನಸಿನಲ್ಲಿ ನರಸಿಂಹಸ್ವಾಮಿಯು ಕಾಣಿಸಿಕೊಂಡು, ಭಕ್ತ, ನಾನು ನೀನು ಬಟ್ಟೆ ಒಗೆಯುವ ಕಲ್ಲಿನ ಕೆಳಗಡೆ ವಿಗ್ರಹ ರೂಪದಲ್ಲಿ ನೆಲೆ ನಿಂತಿದ್ದೇನೆ. ನೀನು ನನ್ನ ವಿಗ್ರಹವನ್ನ ಹೊರಗೆ ತೆಗೆದು ನನಗೊಂದು ಗುಡಿಯನ್ನ ನಿರ್ಮಿಸು ಎಂದು ಹೇಳಿದನಂತೆ. ಆಗ ಅಗಸನು ನನ್ನ ಬಳಿ ಹಣವಿಲ್ಲ ಎಂದು ಹೇಳಿದಾಗ ನರಸಿಂಹಸ್ವಾಮಿಯೇ ಮಡಿಕೆ ತುಂಬ ನಗ ನಾಣ್ಯಗಳನ್ನ ಅಗಸನಿಗೆ ಕೊಟ್ಟನಂತೆ. ನಂತರ ಅಗಸನು ದೇವರಿಗೆ ಭವ್ಯವಾದ ಆಲಯವನ್ನ ನಿರ್ಮಾಣ ಮಾಡಿದನು. ಇವನ ಭಕ್ತಿಗೆ ಮೆಚ್ಚಿ ಸ್ವಾಮಿಯು ಏನನ್ನಾದರೂ ಆಸೆ ಇದ್ರೆ ಹೇಳು, ಅದನ್ನ ನೆರವೇರಿಸ್ತೇನೆ ಎಂದು ಹೇಳಿದಾಗ ಅಗಸನು ನನಗೆ ಕಾಶಿಗೆ ಹೋಗಬೇಕು ಎಂದು ಹೇಳುತ್ತಾನೆ. ಆಗ ಸ್ವಾಮಿಯು, ನೀನು ಕಾಶಿಗೆ ಹೋಗುವ ಅವಶ್ಯಕತೆ ಇಲ್ಲ. ನೀನು ಕಾಶಿಗೆ ಹೋದ್ರೆ ಎಷ್ಟು ಪುಣ್ಯ ಲಭಿಸುತ್ತಿತ್ತೋ ಅದಕ್ಕಿಂತ ನನ್ನ ದರ್ಶನ ಮಾಡಿದ್ರೆ ಒಂದು ಗುಲಗಂಜಿಯಷ್ಟು ಹೆಚ್ಚು ಪುಣ್ಯ ಬರುತ್ತೆ ಎಂದು ಹೇಳಿ ಅಂತರ್ತನಾದನಂತೆ. ಹೀಗಾಗಿ ಈ ಕ್ಷೇತ್ರಕ್ಕೆ ದಕ್ಷಿಣ ಕಾಶಿ ಎಂದೇ ಕರೆಯಲಾಗುತ್ತೆ. ನರಸಿಂಹಸ್ವಾಮಿಯೇ ಸ್ವತಃ ಕಾಶಿಗಿಂತ ಹೆಚ್ಚು ಪುಣ್ಯ ಈ ಕ್ಷೇತ್ರಕ್ಕೆ ಬಂದರೆ ಪ್ರಾಪ್ತಿಯಾಗುತ್ತೆ ಎಂದು ಹೇಳಿರುವ ಕಾರಣ ದಿನನಿತ್ಯ ಸಾವಿರಾರು ಮಂದಿ ಇಲ್ಲಿಗೆ ಭೇಟಿ ನೀಡಿ ದೇವರ ಕೃಪಾ ಕಟಾಕ್ಷವನ್ನ ಪಡೆಯುತ್ತಿದ್ದಾರೆ. ವೀಕ್ಷಕರೇ, ಪ್ರಯಾಗದಲ್ಲಿ ನಡೆಯುವ ಕುಂಭಮೇಳವನ್ನ ಕಣ್ತುಂಬಿಕೊಳ್ಳೋಕೆ ಕೋಟ್ಯಾಂತರ ಮಂದಿ ಪ್ರಯಾಗಕ್ಕೆ ಪ್ರಯಾಣ ಮಾಡ್ತಾರೆ. ಪ್ರಯಾಗದ ಕುಂಭಮೇಳದಲ್ಲಿ ಪಾಲ್ಗೊಳ್ಳೋಕೆ ಆಗಿಲ್ಲ ಎಂದು ವಿಷಾದ ಪಟ್ಟುಕೊಳ್ಳುವವರು ಪ್ರತಿ 3 ವರ್ಷಗಳಿಗೊಮ್ಮೆ ಈ ಗುಂಜಾ ನರಸಿಂಹಸ್ವಾಮಿ ದೇಗುಲದಲ್ಲಿ ನಡೆಯುವ ಕುಂಭಮೇಳದಲ್ಲಿ ಭಾಗವಹಿಸಿ ನದಿ ಸ್ನಾನ ಮಾಡಿ ಕೃತಾರ್ಥರಾಗಬಹುದಾಗಿದೆ.